ನಮಸ್ಕಾರ. ಮುಖ್ಯಾಂಶಗಳು. ಕಾಶಿ ವಿಶ್ವನಾಥ ಧಾಮದ ಮೊದಲ ಹಂತ ಲೋಕಾರ್ಪಣೆ. ಸ್ವಾವಲಂಬಿ ಭಾರತ ನಿರ್ಮಿಸಲು ನಿರಂತರ ಪ್ರಯತ್ನ ಅಗತ್ಯ. ಪ್ರಧಾನಿ ನರೇಂದ್ರ ಮೋದಿ. ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ ಆರಂಭ. ಉಭಯ ಸದನಗಳಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪ. ಪುರಾತನ ಸ್ಮಾರಕ ಕಟ್ಟಡಗಳ ರಕ್ಷಣೆಗೆ ಸರ್ಕಾರ ಬದ್ಧ. ಪುನರುಜ್ಜೀವನ ಕಾಮಗಾರಿಗಳಿಗೆ ಹಣದ ಕೊರತೆ ಇಲ್ಲ. ಕೋಟಾ ಶ್ರೀನಿವಾಸ ಹೇಳಿದ್ದಾರೆ. ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿನ ಖಾಲಿ ಹುದ್ದೆ ರದ್ದತಿ ಇಲ್ಲ. ಭರ್ತಿಗೆ ಕಾದಿರುವ 41,000 ಕೋಟಿ ಹೆಚ್ಚು ಹುದ್ದೆ. ಸಚಿವ ಡಾ ಭಗವಂತ ಖರ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಇಂದು 339 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಮೊದಲನೇ ಹಂತದ ಕಾಶಿ ವಿಶ್ವನಾಥ ಧಾಮವನ್ನು ಸಾವಿರಾರು ಸಾಧು ಸಂತರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಲೋಕಾರ್ಪಣೆಗೊಳಿಸಿದರು. ಕಾಶಿ ವಿಶ್ವನಾಥ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ದಾಖಲಿಸಲಾಗುತ್ತಿದೆ. ಕಾಶಿ ವಿಶ್ವನಾಥ ಧಾಮ ಕೇವಲ ಭವ್ಯ ಭವನವಲ್ಲ, ಅದು ಭಾರತದ ಸನಾತನ ಸಂಸ್ಕೃತಿ ಸಂಪ್ರದಾಯಗಳ ಸಂಕೇತವಾಗಿದೆ ಎಂದರು. ಪುರಾತನ ಸಂಸ್ಕೃತಿಯಿಂದ ಪ್ರೇರಣೆ ಪಡೆದು ಭವಿಷ್ಯವನ್ನು ಯಾವ ರೀತಿ ರೂಪಿಸಬಹುದು ಎಂಬುದನ್ನು ಪ್ರತಿಯೊಬ್ಬರೂ ಕೂಡ ಇಲ್ಲಿ ನೋಡಬಹುದು ಎಂದರು. ನವಭಾರತ ತನ್ನ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಹೊಂದಿದ್ದು, ಸಾಮರ್ಥ್ಯ, ಪರಂಪರೆ ಹಾಗೂ ಅಭಿವೃದ್ಧಿಯ ವಿಶ್ವಾಸವನ್ನು ಹೊಂದಿರಲಿದೆ ಎಂದು ನುಡಿದರು. ಸ್ವಚ್ಛತೆ, ಕ್ರಿಯಾಶೀಲತೆ, ಆವಿಷ್ಕಾರ ಹಾಗೂ ಸ್ವಾವಲಂಬಿ ಭಾರತ ನಿರ್ಮಿಸುವ ನಿರಂತರ ಪ್ರಯತ್ನ ಎಂಬ 3 ಸಂಕಲ್ಪಗಳನ್ನು ಜನರು ಕೈಗೊಳ್ಳಬೇಕಾಗಿದೆ. ಇದು ದೇಶಕ್ಕೆ ಅಗತ್ಯವಾಗಿದೆ ಎಂದು ಪ್ರಧಾನಿ ಹೇಳಿದರು. ಕಾಶಿ ವಿಶ್ವನಾಥ ಧಾಮದ ಭವ್ಯ ಸಂಕೀರ್ಣದ ನಿರ್ಮಾಣದಲ್ಲಿ ಶ್ರಮದಾನ ಮಾಡಿದ ಪ್ರತಿಯೊಬ್ಬ ಕಾರ್ಮಿಕನಿಗೂ ತಾವು ಕೃತಜ್ಞತೆ ಸಲ್ಲಿಸುವುದಾಗಿ, ಕೋವಿಡ್ ಸಾಂಕ್ರಾಮಿಕದ ನಡುವೆಯೂ ಕಾಮಗಾರಿಗಳು ಸ್ಥಗಿತಗೊಳ್ಳದೆ ಮುಂದುವರೆದಿದ್ದವು ಎಂದು ಹೇಳಿದರು. हम आजादी के 75वें साल में है, जब भारत 100 साल की आजादी का समारोह बनाएगा, तब का भारत कैसा होगा, इसके लिए हमें अभी से काम करना होगा। और इसके लिए जरूरी है हमारा आत्मनिर्भर होना। जब हम देश में बनी चीजों पर गर्व करेंगे, जब हम लोकल के लिए वोकल होंगे, जब हम ऐसी चीजों को खरीदेंगे जिसे बनाने में किसी भारतीय का पसीना बहा हो, तो इस अभियान को मदद करेंगे। और इस उलझन को दूर किया है भारत माता के इस महान सपूत ने, जिन्हें आज भारत के प्रधानमंत्री के रूप में भारतवासियों को गौरव प्राप्त हुआ है और काशीवासियों का सौभाग्य है। ಕಾರ್ಯಕ್ರಮದಲ್ಲಿ ಮಾತನಾಡಿದ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರೇರಣೆ ಹಾಗೂ ಮಾರ್ಗದರ್ಶನದಡಿ ಈ ಪವಿತ್ರ ದಿನದ ಕಾರ್ಯಕ್ರಮ ನಡೆಯುತ್ತಿದೆ. ಕಾಶಿಯನ್ನು ಮೊದಲು ಮಹಾರಾಣಿ ಅಹಲ್ಯಾಬಾಯಿ ಹೋಲ್ಕರ್ ಪುನರ್ ನಿರ್ಮಿಸಿದರು. ಈ ನಗರಕ್ಕೆ ಮಹಾತ್ಮ ಗಾಂಧಿ ಭೇಟಿ ನೀಡಿದ್ದಾಗ ಕಾಶಿಯನ್ನು ಸ್ವಚ್ಛಗೊಳಿಸಬೇಕು ಎಂದು ಕನಸು ಕಂಡಿದ್ದರು. ಅವರ ಕನಸನ್ನು ಪ್ರಧಾನಿ ನರೇಂದ್ರ ಮೋದಿ ನನಸು ಮಾಡಿದ್ದಾರೆ ಎಂದು ನುಡಿದರು. भारतीय परंपरा, भारतीय सभ्यता कौनगामी है, आज प्रफुल्लित है, आह्लादित है। प्रधानमंत्री मोदी जी के प्रति बार बार उनका स्वागत करने के लिए, उनका अभिनंदन करने के लिए पूज्य संत आह्लादित हैं, उन्हें अपना आशीर्वाद देने के लिए, क्योंकि हजारों वर्षों की तपस्या आज सार्थक होती हुई दिखाई दी। काशी में सबसे विशिष्ट काशी में आज ಇದಕ್ಕೂ ಮೊದಲು ವಾರಾಣಸಿ ತಲುಪಿದ ಪ್ರಧಾನಿ ಮೋದಿ ಕಾಶಿಯ ಸಂರಕ್ಷಕನೆಂದೇ ಹೆಸರಾಗಿರುವ ಕಾಲಭೈರವ ದೇಗುಲಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ಗಂಗಾ ನದಿಯಲ್ಲಿ ಮಿಂದು ಪ್ರಾರ್ಥನೆ ಸಲ್ಲಿಸಿದ ನಂತರ ಪವಿತ್ರ ಗಂಗಾಜಲದೊಂದಿಗೆ ಕಾಶಿ ವಿಶ್ವನಾಥ ಧಾಮ ಪ್ರವೇಶಿಸಿ ವಿಶೇಷ ಪೂಜಾ ಕೈಂಕರ್ಯ ನೆರವೇರಿಸಿದರು. ಇಂದು ಸಂಜೆ ಪ್ರಧಾನಿ ಗಂಗಾ ಆರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. विश्वनाथ धाम वाराणसी से जहां आस्था के साथ में, यहाँ मंत्रोच्चार के साथ में
ಬೆಳಗಾವಿಯ ಸುವರ್ಣಸೌಧದಲ್ಲಿ ಇಂದಿನಿಂದ ಆರಂಭವಾದ ವಿಧಾನಸಭೆಯ ಮೊದಲ ದಿನದ ಅಧಿವೇಶನದ ಆರಂಭದಲ್ಲಿ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚನಾ ನಿರ್ಣಯ ಕೈಗೆತ್ತಿಕೊಂಡರು. ಮಾಜಿ ರಾಜ್ಯಪಾಲ ಕೆ ರೋಸಯ್ಯ, ಮಾಜಿ ಸಚಿವರಾದ ಎಸ್ಆರ್ ಮೋರೆ, ವಿರೂಪಾಕ್ಷಪ್ಪ ಅಗಡಿ, ವಿಧಾನಸಭೆಯ ಮಾಜಿ ಸದಸ್ಯರಾದ ಕೆ ರಾಮ್ ಭಟ್, ಡಾ ಎಂಪಿ ಕರ್ಕಿ, ಸೇನಾಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಹಾಗೂ ನಟರಾದ ಪುನೀತ್ ರಾಜ್ಕುಮಾರ್, ಎಸ್ ಶಿವರಾಮ್, ಬಹುಭಾಷಾ ವಿದ್ವಾಂಸ ಪ್ರೊಫೆಸರ್ ಕೆಎಸ್ ನಾರಾಯಣಾಚಾರ್ಯ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಭವಿಷ್ಯದ ವಿದ್ವಾಂಸರಾಗಿದ್ದ ಪ್ರೊಫೆಸರ್ ಕೆಎಸ್ ನಾರಾಯಣಾಚಾರ್ಯ ಇವರುಗಳು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯಬಯಸುತ್ತೇನೆ. ಸಶಸ್ತ್ರ ಪಡೆಗಳ ಮುಖ್ಯಸ್ಥರಾಗಿದ್ದ ಜನರಲ್ ಬಿಪಿನ್ ರಾವತ್ ಅವರು ದಿನಾಂಕ 16/3/1958 ಉತ್ತರಾಖಂಡ್ ರಾಜ್ಯದ ಗರ್ವಾಲ್ ಜಿಲ್ಲೆಯ ಪೌರಿ ಗ್ರಾಮದಲ್ಲಿ ಜನಿಸಿದ್ದರು. MPL ಪದವೀಧರರಾಗಿದ್ದರು. ಡಿಪ್ಲೊಮಾ PhD ಪಡೆದಿದ್ದರು. 1978ರಲ್ಲಿ ಭಾರತೀಯ ಸೇನೆಗೆ ಸೇರ್ಪಡೆಯಾಗಿದ್ದ ಶ್ರೀಯುತರು ಭೂಸೇನೆ ಮುಖ್ಯಸ್ಥರಾಗಿ ಭಾರತದ ಮೊದಲ ಸಶಸ್ತ್ರ ಪಡೆಗಳ ಮುಖ್ಯಸ್ಥರಾಗಿ ದೇಶ ಸೇವೆ ಸಲ್ಲಿಸಿದ್ದರು. PRK ಸಂಸ್ಥೆಯನ್ನು ಹುಟ್ಟುಹಾಕಿದ್ದ ಶ್ರೀಯುತರು ಅನೇಕ ಚಲನಚಿತ್ರಗಳನ್ನು ನಿರ್ಮಾಣ ಮಾಡಿ PRK ಆಡಿಯೋ ಪ್ರಾರಂಭಿಸಿ ಇವುಗಳ ಮೂಲಕ ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡಿದ್ದರು. ಅಪ್ಪು ಹೆಸರಿನಿಂದ ಖ್ಯಾತರಾಗಿದ್ದ ಶ್ರೀಯುತರು ಅದ್ಭುತ ವ್ಯಕ್ತಿತ್ವ ಹಾಗೂ ನಟನೆಯ ಮೂಲಕ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದರು. ಭಾಷೆ, ಭಾವ ಗಡಿ ಮೀರಿದ ಅನಗ್ಯ ರತ್ನ ಶ್ರೀ ಪುನೀತ್ ರಾಜ್ಕುಮಾರ್ ಅವರು ದಿನಾಂಕ 29/10/2021 ನಿಧನ ಹೊಂದಿರುತ್ತಾರೆ. ಯಾಕೆ ಒಂದು ಅಪಘಾತ, 3 ಸೇವೆಗಳು. ನಿರ್ಣಯಕ್ಕೆ ಬೆಂಬಲಿಸಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವಾರು ಸಚಿವರು, ಶಾಸಕರು ಅಗಲಿದ ಗಣ್ಯರ ಗುಣಗಾನ ಮಾಡಿ ಮೃತರ ಆತ್ಮಕ್ಕೆ ಚಿರಶಾಂತಿ ಕೋರಿದರು. ಅಲ್ಲದೆ ಮೃತರ ಅಗಲಿಕೆಯಿಂದಾಗಿರುವ ದುಃಖ ಭರಿಸುವ ಶಕ್ತಿಯನ್ನು ಕುಟುಂಬ ಸದಸ್ಯರಿಗೆ ಭಗವಂತ ದಯಪಾಲಿಸಲಿ ಎಂದು ಪ್ರಾರ್ಥಿಸಿದರು. ಹೊಂದಿದವರು. He has led the forces from the front. ಲೈನ್ ಆಫ್ ಕಂಟ್ರೋಲಲ್ಲಿ ಇದ್ದು ಹಲವಾರು ಪ್ರಸಂಗಗಳಲ್ಲಿ ಸೇನೆಯನ್ನು ಮುನ್ನಡೆಸಿದ್ದಾರೆ. ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಮತ್ತು ಸ್ಪಷ್ಟವಾದಂಥ ನಿಲುವುಗಳಿತ್ತು ಅವರಿಗೆ. ದೇಶದ ಬಗ್ಗೆ ಅಪಾರವಾದಂಥ ಪ್ರೀತಿ ಮತ್ತು ಬದ್ಧತೆ ಇತ್ತು ಅವರಿಗೆ. ಅವರ ಸ್ಪಷ್ಟತೆ ಮತ್ತು ಅದನ್ನು ಜನತೆ ಮುಂದೆ ಇಡುವಂಥ ಒಂದು ಧೈರ್ಯ ಅವರು ಮಾಡಿದರು. ಹೀಗಾಗಿ ಸೇನೆಯ ಒಳಗಡೆ ಎಷ್ಟು ಅವ್ರ ಬಗ್ಗೆ ಅಭಿಮಾನ ಇದೆ, ಸೇನೆಯ ಹೊರಗಡೆ ಸಾಮಾನ್ಯ ಜನರಲ್ಲೂ ಕೂಡ ಅವರ ಬಗ್ಗೆ ಅಭಿಮಾನಪೂರ್ವಕವಾಗಿ ನಾವೆಲ್ಲರೂ ಕೂಡ ಅವ್ರನ್ನ ನೋಡ್ತೀವಿ. ರಾಗದಲ್ಲಿ ಒಂದು ಬಳಿಕ ಸದಸ್ಯರು ಮೃತರ ಗೌರವಾರ್ಥ 1 ನಿಮಿಷ ಮೌನಾಚರಿಸಿದರು. ವಿಧಾನ ಪರಿಷತ್ ಕಲಾಪ ಆರಂಭವಾದ ಕೂಡಲೇ ಸಭಾಪತಿ ಬಸವರಾಜ ಹೊರಟ್ಟಿ ಸಂತಾಪ ಸೂಚನಾ ನಿರ್ಣಯವನ್ನು ಕೈಗೆತ್ತಿಕೊಂಡರು. ಇತ್ತೀಚೆಗೆ ಅಗಲಿದ ಮಾಜಿ ರಾಜ್ಯಪಾಲ ಕೆ ರೋಸಯ್ಯ ಸೇರಿದಂತೆ ಮಾಜಿ ಸಚಿವರು, ಶಾಸಕರು, ಚಿತ್ರನಟರು ಹಾಗೂ ಹೆಲಿಕಾಪ್ಟರ್ ದುರಂತದಲ್ಲಿ ಅಕಾಲಿಕ ಸಾವನ್ನಪ್ಪಿದ ಸೇನಾಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಮತ್ತು ಇತರ ಅಧಿಕಾರಿಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಂತಾಪ ಸೂಚನಾ ನಿರ್ಣಯ ಬೆಂಬಲಿಸಿ ನಡೆದ ಸಭಾನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ, ವಿರೋಧ ಪಕ್ಷದ ನಾಯಕ ಎಸ್ಆರ್ ಪಾಟೀಲ್ ಸೇರಿದಂತೆ ಹಲವಾರು ಸದಸ್ಯರು ಮೃತರ ಸೇವೆ ಸ್ಮರಿಸಿ ಅವರ ಆತ್ಮಕ್ಕೆ ಚಿರ ಶಾಂತಿ ಕೋರಿದರು. ಬಳಿಕ ಸದಸ್ಯರು ಮೃತರ ಗೌರವಾರ್ಥ ಮೌನ ಆಚರಿಸಿದರು. ಇದಾದ ನಂತರ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಪ್ರಶ್ನೋತ್ತರ ಕಲಾಪಕ್ಕೆ ಅನುವು ಮಾಡಿಕೊಟ್ಟರು. ರಾಜ್ಯದಲ್ಲಿರುವ ಎಲ್ಲ ಐತಿಹಾಸಿಕ ಪುರಾತತ್ವ ಇಲಾಖೆ ಗುರುತಿಸಿರುವ ಸ್ಮಾರಕ ಹಾಗೂ ಕಟ್ಟಡಗಳನ್ನು ಸಂರಕ್ಷಿಸಲು ಸರ್ಕಾರ ಬದ್ಧವಾಗಿದೆ.
ಸಂರಕ್ಷಿತ ಪ್ರದೇಶದಿಂದ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಪುರಾತತ್ವ ಇಲಾಖೆಯಿಂದ ಅನುಮತಿ ಪಡೆಯಬೇಕಾಗಿದೆ. ಈ ರೀತಿಯ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಿನ ತಿಂಗಳಲ್ಲಿ ಅಧಿಕಾರಿಗಳ ಸಭೆ ನಡೆಸಲಾಗುವುದು ಎಂದು ಸಭಾನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದರು. ಆಡಳಿತ ಪಕ್ಷದ ಸದಸ್ಯೆ ತೇಜಸ್ವಿನಿ ರಮೇಶ್ ಗೌಡ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಸ್ಮಾರಕಗಳ ರಕ್ಷಣೆ ಮತ್ತು ಪುನರುಜ್ಜೀವನ ಕಾಮಗಾರಿಗಳಿಗೆ ಹಣಕಾಸು ಕೊರತೆ ಇಲ್ಲ ಎಂದರು. ಮಧ್ಯ ಪ್ರವೇಶಿಸಿದ ಸಭಾಪತಿ ಬಸವರಾಜ ಹೊರಟ್ಟಿ, ರಾಜ್ಯದಲ್ಲಿ 265 ಸ್ಮಾರಕಗಳು ಇವೆ. ಅವುಗಳನ್ನು ರಕ್ಷಿಸುವ ವಿಚಾರವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಸಲಹೆ ನೀಡಿದರು. ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ನಡೆಯುತ್ತಿರುವ ಬೆಳಗಾವಿಯ ಸುವರ್ಣಸೌಧದಲ್ಲಿ ಇಂದು ಸ್ಥಾಪಿಸಿರುವ ಕೋವಿಡ್ ಸುರಕ್ಷತಾ ಕೇಂದ್ರಕ್ಕೆ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಚಾಲನೆ ನೀಡಿದರು. ಅಧಿವೇಶನಕ್ಕೆ ಆಗಮಿಸುವ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಪೊಲೀಸರು, ಮಾಧ್ಯಮ ಸಿಬ್ಬಂದಿಗೆ ಕೇಂದ್ರದಲ್ಲಿ ಆರೋಗ್ಯ ತಪಾಸಣೆ ಜೊತೆಗೆ ಇದುವರೆಗೂ ಲಸಿಕೆಯ 2 ಡೋಸ್ ತೆಗೆದುಕೊಳ್ಳಲು ಸಾಧ್ಯವಾಗದವರನ್ನು ಗುರುತಿಸಿ ಲಸಿಕೆ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸುವರ್ಣಸೌಧದ 4 ಪ್ರವೇಶ ದ್ವಾರದಲ್ಲಿ ಲಸಿಕಾ ಕೇಂದ್ರ ಘಟಕಗಳನ್ನು ತೆರೆಯಲಾಗಿದ್ದು, ಆರ್ಟಿಪಿಸಿಆರ್ ಪರೀಕ್ಷೆ ಮಾಡಲಾಗಿದೆಯೇ ಇಲ್ಲವೇ ಎಂಬುದನ್ನು ಖಚಿತಪಡಿಸಿಕೊಂಡು ಅಧಿವೇಶನದ ಸಭಾಂಗಣಕ್ಕೆ ಪ್ರವೇಶಿಸಲು ಅವಕಾಶ ಮಾಡಿಕೊಡಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಶಶಿಕಾಂತ ಮುನ್ಯಾಳ, ಸುವರ್ಣಸೌಧದಲ್ಲಿ ಕೋವಿಡ್ ಹರಡುವುದನ್ನು ತಡೆಯಲು ಹೆಚ್ಚಿನ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಕೋವಿಡ್ ಕೇಂದ್ರದಲ್ಲಿ ಅಗತ್ಯ ಇರುವವರಿಗೆ ಲಸಿಕೆ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಪಡ್ಕೋಬೇಕು ಮತ್ತು ಅದರ ಜೊತೆಗೆ ಇನ್ನೂ ಈ ವಿಚಾರದಲ್ಲಿ ಪ್ರಚಲಿತವಾಗಿ ಜನರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸೇವೆಗಳು ಮತ್ತು ಯಶಸ್ವಿ ಸಿಗಲಿ ಮತ್ತು ಲಸಿಕೆಯನ್ನು ಉತ್ತಮ ರೀತಿಯಲ್ಲಿ ಎಲ್ಲರಿಗೂ ಸಿಗುವೊಂದು ಅನುಕೂಲತೆಯನ್ನು ಮಾಡಿಕೊಳ್ಳಲಿಕ್ಕೆ ಮಾನ್ಯ ಆರೋಗ್ಯ ಸಚಿವರ ನಿರ್ದೇಶನದ ಮೇರೆಗೆ ಇದನ್ನು ನಾವು ಇಲ್ಲಿ ಸ್ಥಾಪನೆ ಮಾಡಿಕೊಂಡಿದ್ದೀವಿ. ಕಳೆದ 6 ವರ್ಷಗಳಲ್ಲಿ ದೇಶದ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಯಾವುದೇ ಹುದ್ದೆ ಹಾಗೂ ಖಾಲಿ ಹುದ್ದೆಗಳನ್ನು ರದ್ದುಪಡಿಸಿಲ್ಲ ಎಂದು ಕೇಂದ್ರ ಸರ್ಕಾರ ಲೋಕಸಭೆಗೆ ಇಂದು ತಿಳಿಸಿದೆ. 2021ರ ಡಿಸೆಂಬರ್ 1ಕ್ಕೆ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ 8,05,000 ಮಂಜೂರಾತಿ ಹುದ್ದೆಗಳು ಇದ್ದು, ಈ ಪೈಕಿ 41,177 ಹುದ್ದೆಗಳು ಖಾಲಿಯಾಗಿ ಉಳಿದಿವೆ ಎಂದು ಹಣಕಾಸು ಖಾತೆ ರಾಜ್ಯ ಸಚಿವ ಡಾ ಭಗವತ್ ಕರಾಡ್ ಲೋಕಸಭೆಗೆ ಮಾಹಿತಿ ನೀಡಿದರು. ಮಂಜೂರಾತಿ ಹೊಂದಿದ ಹುದ್ದೆಗಳಿಗೆ ವಿರುದ್ಧವಾಗಿ 95% ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಸಚಿವರು ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದರು. 5,986 स्टाफ है और उसी में से 41,177 पोस्ट वैकेंट है, जिसमें 5% है. तो ये इस करते समय कुछ सुसाइड हुआ, ऐसा कुछ क्वेश्चन पूछा है. तो सब्सटेंशियल लीव फॉर 2 years टू मीट देयर स्पेशल इश्यूज, दैट इज मेडिकल इश्यूज, children's, and they are given to the particularly female staffs. Then favorable transfer policy to accommodate them and for the possible near spouse is also given particularly for the female staff. And special allowances, that is prenatal medical allowances, grooming allowances, they are also given to the female staff. श्री राहुल शिवाले. धन्यवाद अध्यक्ष महोदय, आपने मुझे प्रश्नकाल में प्रश्न उपस्थित करने के लिए. 2001ರ ಡಿಸೆಂಬರ್ 13ರಂದು ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಸಂಸತ್ ಭವನದ ರಕ್ಷಣೆಗಾಗಿ ತಮ್ಮ ಜೀವವನ್ನೇ ಬಲಿದಾನ ಮಾಡಿದ ಹುತಾತ್ಮರಿಗೆ ದೇಶ ಇಂದು ನಮನ ಸಲ್ಲಿಸಿತು. ಸಂಸತ್ ಭವನದ ಮೇಲೆ ನಡೆದ ಭಯೋತ್ಪಾದಕ ದಾಳಿಯ 20ನೇ ವರ್ಷದ ಅಂಗವಾಗಿ ಸಂಸತ್ತಿನ ಉಭಯ ಸದನಗಳು ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸಿತು. ಭಯೋತ್ಪಾದನೆ ವಿರುದ್ಧ ದೃಢ ಸಂಕಲ್ಪದಿಂದ ಸಮರ ನಡೆಸಬೇಕು ಎಂಬ ನಿಲುವನ್ನು ಉಭಯ ಸದನಗಳು ಪುನರುಚ್ಚರಿಸಿದವು. 2001ರ ಈ ದಿನದಂದು ಭಯೋತ್ಪಾದಕ ದುಷ್ಟಶಕ್ತಿಗಳು ದೇಶದ ಸಂಸತ್ತನ್ನು ಬುಡಮೇಲುಗೊಳಿಸಲು ಪ್ರಯತ್ನಿಸಿದ್ದವು. ಆದರೆ ಅವರ ಹುನ್ನಾರಗಳನ್ನು ಭದ್ರತಾ ಪಡೆಗಳ ಸಿಬ್ಬಂದಿ ಸಕಾಲಿಕ ಕ್ರಮದಿಂದಾಗಿ ನಿಷ್ಫಲಗೊಳಿಸಿದ್ದವು. ರಾಜ್ಯಸಭೆಯಲ್ಲಿ ಕಲಾಪ ಆರಂಭಗೊಳ್ಳುತ್ತಿದ್ದಂತೆ ವಿಷಯವನ್ನು ಪ್ರಸ್ತಾಪಿಸಿದ ಸಭಾಪತಿ ಎಂ ವೆಂಕಯ್ಯ ನಾಯ್ಡು ಸಂಸತ್ ಭವನವನ್ನು ರಕ್ಷಿಸುವಲ್ಲಿ ಹುತಾತ್ಮ ಭದ್ರತಾ ಪಡೆಗಳ ಸಿಬ್ಬಂದಿಯ ತ್ಯಾಗವನ್ನು ಸ್ಮರಿಸಿ ನಮನ ಸಲ್ಲಿಸಿದರು.
ಹುತಾತ್ಮರ ಗೌರವಾರ್ಥ 2 ನಿಮಿಷ ಮೌನ ಆಚರಿಸಬೇಕೆಂದು ಸಭಾಪತಿ ಕೋರಿದರು. CPWD and a cameraman of ANI were also martyred on that fateful day. By sacrificing their lives, these martyrs have set an example of indomitable courage and outstanding devotion to duty. I am sure the whole House will join me in paying homage to those martyrs and expressing our profound gratitude to our brave security personnel who went beyond their call of duty to protect this hallowed institution. On this occasion, we all also reiterate our firm resolve to fight terrorism with determination. I request members to raise in their places and observe silence as a mark of respect to the memory of those who lost their lives in that terror attack. ಲೋಕಸಭೆಯಲ್ಲೂ ಸಹ 2001ರ ಸಂಸತ್ ಭವನದ ಮೇಲಿನ ದಾಳಿ ಘಟನೆಯನ್ನು ಸ್ಮರಿಸಿದ ಸ್ಪೀಕರ್ ಓಂ ಬಿರ್ಲಾ, ಭದ್ರತಾ ಪಡೆಗಳು, ದೆಹಲಿ ಪೊಲೀಸರು ಹಾಗೂ ಸಿಆರ್ಪಿಎಫ್ ಯೋಧರ ತ್ಯಾಗ ಬಲಿದಾನವನ್ನು ಸ್ಮರಿಸಿದರು. ಭಾರತದ ಆಡಳಿತ ಶಕ್ತಿ ಕೇಂದ್ರವಾದ ಸಂಸತ್ತಿನ ಮೇಲಿನ ದಾಳಿಗೆ ಇಂದಿಗೆ 20 ವರ್ಷಗಳು ಸಂದಿವೆ. 2001ರ ಇದೇ ದಿನ ಶಸ್ತ್ರಸಜ್ಜಿತ ಭಯೋತ್ಪಾದಕರು ಭದ್ರತೆಯನ್ನು ಭೇದಿಸಿ ಭೀಕರ ದಾಳಿ ನಡೆಸಿದ್ದರು. ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಸಂಘಟನೆಗಳಾದ ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕರು ಗೃಹ ಸಚಿವಾಲಯದ ನಕಲಿ ಗುರುತಿನ ಚೀಟಿಯೊಂದಿಗೆ ಸಂಸತ್ ಭವನ ಪ್ರವೇಶಿಸಿ ನಡೆಸಿದ ಗುಂಡಿನ ದಾಳಿಯಲ್ಲಿ 9 ಮಂದಿ ಮೃತಪಟ್ಟು 18 ಜನರು ಗಾಯಗೊಂಡಿದ್ದರು. ಬಳಿಕ ಭದ್ರತಾ ಸಿಬ್ಬಂದಿ ನಡೆಸಿದ ಪ್ರತಿದಾಳಿಯಲ್ಲಿ ಎಲ್ಲಾ 5 ಭಯೋತ್ಪಾದಕರು ಹತರಾಗಿದ್ದರು. ದಾಳಿ ಸಂದರ್ಭದಲ್ಲಿ ಸಂಸತ್ ಭವನದಲ್ಲಿದ್ದ 100ಕ್ಕೂ ಹೆಚ್ಚು ನಾಯಕರ ರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡಿದ ಭದ್ರತಾ ಸಿಬ್ಬಂದಿಯ ಬಲಿದಾನವನ್ನು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಸ್ಮರಿಸಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತಮ್ಮ ಟ್ವೀಟ್ನಲ್ಲಿ ಭೀಕರ ಭಯೋತ್ಪಾದಕ ದಾಳಿಯ ವಿರುದ್ಧ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಸಂಸತ್ತನ್ನು ರಕ್ಷಿಸಲು 2001ರಲ್ಲಿ ಇದೇ ದಿನದಂದು ತಮ್ಮ ಪ್ರಾಣವನ್ನು ಅರ್ಪಿಸಿದ ಕೆಚ್ಚೆದೆಯ ಭದ್ರತಾ ಸಿಬ್ಬಂದಿಗೆ ಗೌರವ ಸಲ್ಲಿಸುತ್ತೇನೆ. ಅವರ ಅತ್ಯುನ್ನತ ತ್ಯಾಗಕ್ಕಾಗಿ ರಾಷ್ಟ್ರವು ಕೃತಜ್ಞರಾಗಿರಬೇಕು ಎಂದು ಹೇಳಿದ್ದಾರೆ. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು 2001ರ ಸಂಸತ್ ಮೇಲಿನ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾದವರಿಗೆ ನಮನಗಳು. ಅವರ ಅತ್ಯುನ್ನತ ತ್ಯಾಗಕ್ಕಾಗಿ ದೇಶ ಚಿರಋಣಿಯಾಗಿದೆ. ಭಯೋತ್ಪಾದನೆಯು ಮಾನವೀಯತೆ ಹಾಗೂ ವಿಶ್ವಶಾಂತಿಗೆ ಅಪಾಯವಾಗಿದ್ದು, ಈ ಪಿಡುಗನ್ನು ಹತ್ತಿಕ್ಕಲು ಎಲ್ಲಾ ದೇಶಗಳು ಒಗ್ಗಟ್ಟಾಗಿರಬೇಕು ಎಂದು ಟ್ವೀಟ್ ಸಂದೇಶದಲ್ಲಿ ಕರೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ 2001ರಲ್ಲಿ ಸಂಸತ್ ಮೇಲಿನ ದಾಳಿಯ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಹುತಾತ್ಮರಾದ ಎಲ್ಲಾ ಭದ್ರತಾ ಸಿಬ್ಬಂದಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ. ಅವರ ಸೇವೆ ಹಾಗೂ ಪರಮತ್ಯಾಗ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಸ್ಫೂರ್ತಿ ನೀಡುತ್ತಲೇ ಇದೆ ಎಂದು ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಅಪೌಷ್ಟಿಕತೆ ನಿವಾರಿಸುವ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದೊಂದಿಗೆ ಮೊಟ್ಟೆ ಮತ್ತು ಬಾಳೆಹಣ್ಣು ನೀಡಲಾಗುತ್ತಿದ್ದು, ಪೋಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. 1ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಾರದಲ್ಲಿ 3 ದಿನ ಮೊಟ್ಟೆ ಮತ್ತು ಬಾಳೆಹಣ್ಣು ನೀಡುತ್ತಿದ್ದು, ಶಾಲೆಗೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗುತ್ತಿದ್ದಾರೆ. ಡೈಲಿ ನ್ಯೂಸ್ನೊಂದಿಗೆ ವಿದ್ಯಾರ್ಥಿನಿ ವಾಸಂತಿ, ಶಾಲೆಯಲ್ಲಿ ಮಧ್ಯಾಹ್ನದ ಊಟದೊಂದಿಗೆ ಮೊಟ್ಟೆ ಮತ್ತು ಬಾಳೆಹಣ್ಣು ನೀಡುತ್ತಿರುವುದು ಸಂತಸದ ಸಂಗತಿ ಎಂದರು. ಈಗ ಮಕ್ಕಳಿಗೆಲ್ಲ ಖುಷಿ ಆಗ್ತೈತಿ, ನಮ್ಗೆ ಭಾಳ ಸಂತೋಷ ಆಗೈತಿ. ಮೊಟ್ಟೆ ತಿಂದು ಚೆನ್ನಾಗದಿ ಆರೋಗ್ಯವಾಗಿ. ಮನೆಯಲ್ಲಿ 1 ತಿಂಗಳಿಗೆ 1 ಸಲ ಹೆಂಗೆ ತಿಂತಿದ್ವಿ, ಈಗ ದಿನಾಲಿ ಕೊಡಕತ್ತಾರ. ವಾರದಾಗ 3 ಸಲ ಕೊಡಕತ್ತಾರ. ಹಾಜರಾತಿ ಕೂಡ ಹೆಚ್ಚಾಗತ್ತೆ. ಶಿಕ್ಷಕ ವಿರೂಪಾಕ್ಷಪ್ಪ, ಮಧ್ಯಾಹ್ನ ಬಿಸಿಯೂಟ ನೀಡುವುದು ಸರ್ಕಾರದ ಉತ್ತಮ ಯೋಜನೆಯಾಗಿದ್ದು, ಊಟದೊಂದಿಗೆ ಮೊಟ್ಟೆ ಮತ್ತು ಬಾಳೆಹಣ್ಣು ನೀಡುತ್ತಿರುವುದರಿಂದ ವಿದ್ಯಾರ್ಥಿಗಳ ಹಾಜರಾತಿ ಹೆಚ್ಚಿದೆ ಎಂದರು. ಯಾವ ರೀತಿ ಇದು ಮಾಡಿದ್ರೆ ಮುಂದಿನ ದಿನಗಳಲ್ಲಿ 3 ದಿವಸ ಇದ್ದದ್ದು 6 ದಿವಸ ಮಾಡಿ ಕೊಟ್ಟರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನ ಸಂಖ್ಯೆ ದಾಖಲಾತಿಯನ್ನು ಜೊತೆಗೆ ಹಾಜರಾತಿಯನ್ನು ಹೆಚ್ಚು ಮಾಡಬಹುದು. ಜೊತೆಗೆ ಏನು ಪೌಷ್ಟಿಕಾಂಶದಲ್ಲಿ ಮಕ್ಕಳು, ಬಡ ಮಕ್ಕಳು ಏನು ಕಡಿಮೆ ಇದನ್ನು ಹೊಂದಿದ್ದಾರೆ, ಆ ಮಕ್ಕಳಿಗೆ ಕೂಡ ಈ ಸರ್ಕಾರದ ಈ ಯೋಜನೆ ಅತಿ ಉಪಯುಕ್ತವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಣ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿ ಫೌಜಿಯಾ,
ಜಿಲ್ಲೆಯಲ್ಲಿ ಮಕ್ಕಳ ಅಪೌಷ್ಟಿಕತೆ ನಿವಾರಿಸಲು ಸರ್ಕಾರ ವಿವಿಧ ಯೋಜನೆಗಳನ್ನು ಕೈಗೊಂಡಿದ್ದು ಮಕ್ಕಳು ಹಾಗೂ ಪೋಷಕರು ಉತ್ತಮ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಎಂದರು. ಫಸ್ಟ್ ಟು 8th ಸ್ಟ್ಯಾಂಡರ್ಡ್ ಇರೋದು, 1ನೇ ತರಗತಿಯಿಂದ 8ನೇ ತರಗತಿ ಇರೋದು ಎಲ್ಲ ಮಕ್ಕಳಿಗೆ ನಾವು ಒಂದು ದಿವಸ ಬಿಟ್ಟು ಒಂದು ದಿವಸ, ವಾರಕ್ಕೆ 3 ದಿವಸ ಮೊಟ್ಟೆ ವಿತರಣೆ ಮಾಡ್ತಾ ಇದ್ದೀವಿ. ಬಿಸಿ ಊಟ ಜೊತೆಗೇನೆ ಅವ್ರಿಗೆ ಕೊಡ್ತಾ ಇದ್ದೀವಿ. ಯಾರು ಮೊಟ್ಟೆ ತಿನ್ನೋದಿಲ್ಲ ಅವ್ರಿಗೆ ಬಾಳೆಹಣ್ಣು ಕೊಡೋ ರೀತಿ ಇದೊಂದು ಕಾರ್ಯಕ್ರಮ ಡಿಸೆಂಬರ್ 1st ಚಾಲೂ ಆಗಿದೆ. ಚೆನ್ನಾಗಿ ನಡೀತಾ ಇದೆ. ಮಕ್ಕಳನ್ನು ಇದು ಸೇವಿಸಬೇಕು ಮತ್ತು ಅವರ ಪೋಷಣೆಗೆ ಮತ್ತು ಬಿಸಿ ಊಟ ಜೊತೆಗೆ ಇದನ್ನು ತಿನ್ನಬೇಕು ಅಂತ ನಮ್ಮ ಪಶ್ಚಿಮ ಬಂಗಾಳದ ಮಿಷ್ಟಿದೋಯಿ ಮೊಸರಿನಂತೆ ಕರುನಾಡಿನ ಕೃಷ್ಣ ತಡದ ಕೋಲಾರದ ಮಡಿಕೆಯಲ್ಲಿ ಹೆಪ್ಪು ಹಾಕಿದ ಮೊಸರು ಜನಪ್ರಿಯ. ಚಾಕುವಿನಲ್ಲಿ ಕತ್ತರಿಸುವಷ್ಟು ಗಟ್ಟಿಯಾದ ಕೆನೆ ಮೊಸರು ತಯಾರಿಕೆಗೆ ಶತಮಾನಗಳಷ್ಟು ಹಳೆಯದಾದ ಇತಿಹಾಸವಿದೆ. ಈ ಕುರಿತು ಒಂದು ವರದಿ. ಪಂಚ ನದಿಗಳ ನಾಡು ವಿಜಯಪುರ ಜಿಲ್ಲೆಯ ಕೊಲ್ಹಾರ ಎಂದ ಕ್ಷಣ ಎಲ್ಲರಿಗೂ ತಟ್ಟನೆ ನೆನಪಾಗುವುದು ದೇಶದ ಅತಿ ಉದ್ದದ ಸೇತುವೆಗಳಲ್ಲೊಂದಾದ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಕೊರ್ತೆ ಕೊಲ್ಹಾರ ಸೇತುವೆ. ದಕ್ಷಿಣ ಭಾರತದ ಅತಿ ಉದ್ದದ ಸೇತುವೆ ಇರುವ ಕೊಲ್ಹಾರ ಗಟ್ಟಿ ಮೊಸರಿನ ಕಣಜವೇ ಆಗಿದೆ. ಹೈನುಗಾರಿಕೆಗೆ ಹೆಸರಾದ ಈ ಊರಿನ ಮೊಸರಿನ ರುಚಿಗೆ ಸರಿಸಾಟಿಯೇ ಇಲ್ಲ. ಫಲವತ್ತಾದ ಭೂಮಿಯಲ್ಲಿ ಹುಲ್ಲು ಸಸ್ಯ ಮೆಲ್ಲುವ ಹಸು ಎಮ್ಮೆಗಳು ನೀಡುವ ಗಟ್ಟಿ ಹಾಲಿಗೆ ಹೆಪ್ಪು ಹಾಕಿ ತಯಾರಿಸುವ ಈ ಗಟ್ಟಿ ಕೆನೆ ಮೊಸರು ಆರೋಗ್ಯಕರ ಮತ್ತು ಸ್ವಾದಿಷ್ಟ. ಹೀಗಾಗಿಯೇ ಇದಕ್ಕೆ ಎಲ್ಲಿಲ್ಲದ ಬೇಡಿಕೆ. 20-30 ವರ್ಷದಿಂದ ಮೊಸರು ಮಾರಾಕತ್ತೀವಿ. ಇಲ್ಲಿ ಕೊರ್ತಿ ಕೋಲಾರ ಇದೆ. ಮೊದಲ ಹಳಿ ಕೋಲಾರ ಅಲ್ಲಿ ಇತ್ರಿ, ಅಲ್ಲೂ ಮೊಸರು ಮಾರ್ತೀವಿ. ಆಗ ಇಲ್ಲೂ ಮೊಸರು ಮಾರಾಗಿದೆ. ಯಾಕಂದ್ರೆ ಇಲ್ಲಿ ದನಗಳ ಎಮ್ಮೆ ಜಾಸ್ತಿ ಅದಾರ. ಇಲ್ಲಿ ಹೈನು ಭಾಳ ಅದಾರಿ. ವಿಜಯಪುರದ ಜಗದ್ವಿಖ್ಯಾತ ಗೋಳಗುಮ್ಮಟ ವೀಕ್ಷಣೆಗೆ ಹೋಗುವ ಪ್ರವಾಸಿಗರು ಮತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ಪ್ರಯಾಣಿಕರು ಕೊಲ್ಹಾರದ ಬಳಿ ತಮ್ಮ ವಾಹನ ನಿಲ್ಲಿಸಿ ಕೆನೆ ಮೊಸರು ಚಪ್ಪರಿಸಿ ಮನೆಗೂ 10 ಮೊಸರಿನ ಕುಡಿಕೆಗಳನ್ನು ತೆಗೆದುಕೊಂಡು ಹೋಗುವ ದೃಶ್ಯ ಇಲ್ಲಿ ಸರ್ವೇ ಸಾಮಾನ್ಯ. ಪ್ರತಿನಿತ್ಯ ಈ ಹೆದ್ದಾರಿಯಲ್ಲಿ ಸಾವಿರಾರು ಗಡಿಗೆ ಕೆನೆ ಮೊಸರು ಮಾರಾಟವಾಗುತ್ತದೆ ಎಂದರೆ ಅದರ ಜನಪ್ರಿಯತೆ ಅರಿವಾಗದಿರದು. ಬಿಜಾಪುರದ ಡಿಸ್ಟ್ರಿಕ್ಟ್ ಒಳಗೆ ಮೊಸರು ಕೋಲಾರ ಮೊಸರು ಅಂದ್ರೆ ಭಾಳ ಫೇಮಸ್. ಬಟ್ ಹುಳಿ ಇರಂಗಿಲ್ಲ, ಪೌಡರ್ ಮಿಕ್ಸ್ ಇರಂಗಿಲ್ಲ, ನೀರಂತೂ ಇರಂಗಿಲ್ಲ, ಭಾಳ ಗಟ್ಟಿ ಇರ್ತದೆ ಮೊಸರು. ಯಾವಾಗ್ಲಿಂದ ನಾವು ಸಣ್ಣವರಿಂದ ಮೊಸರಿಗೆ ಕೇಳ್ಕೊತ ಬಂದಿವಿ ಹೆಸರು ನಾವು. ಹಿಂಗಾಗಿ ನಮ್ಮ ಬಿಜಾಪುರದಾಗ ಇದು ಕೋಲಾರ ಮೊಸರು ಅಂದ್ರೆ ಭಾರಿ ಫೇಮಸ್. ಕೊಲ್ಹಾರದ ಕೆನೆ ಮೊಸರು ಹೆಪ್ಪು ಹಾಕುವ ಹಾಲಿಗೆ ನೀರು ಬೆರೆಸುವುದಿಲ್ಲ. ಕಟ್ಟಿಗೆ ಒಲೆಯ ಮೇಲೆ ಹಾಲು ಗಟ್ಟಿಯಾಗುವವರೆಗೆ ಕಾಯಿಸಿ ಉಗುರು ಬೆಚ್ಚಗಿನ ಹಾಲಿಗೆ ಹೆಪ್ಪು ಹಾಕಲಾಗುತ್ತದೆ. 3-4 ದಿನದವರೆಗೆ ಈ ಮೊಸರು ಕೆಡುವುದಿಲ್ಲ ಮತ್ತು ಹುಳಿಯಾಗುವುದಿಲ್ಲ. ಮೊದಲು ನಮ್ಮ ತಂದೆ ತಾಯಿ ಮಾಡ್ತಿದ್ರು, ಆ ನಂತರ ನಾವು ಮಾಡಕತ್ತಿ. ಅವ್ರ ಒಂದು ಮಡಿಕೆ ಅದು ಕೆಡುವುದಿಲ್ಲರಿ ಇದಕ್ಕೆ. ಯಾಕಂದ್ರೆ ಕೈನೂ ಹಚ್ಚರಂಗಿಲ್ಲ. ಆ ನಂತರ ಕಾಸಿಕೆರಿಂದ ಹೆಪ್ಪು ಹಾಕಿರ್ತಾರೆ ರೀ. 8 ತಾಸಿಗೆ ಮೊಸರಾಗಿರ್ತೈತೆ ರೀ, ಆದ್ರೆ ಕೆಡುವುದಿಲ್ಲ. ಇದು ಎಷ್ಟು ದಿವಸ ಬೇಕಾದಷ್ಟು ಇಟ್ಟರೂ ಹುಳಿ ಆಗೋದಿಲ್ಲ. ಅರ್ಧ ಯೂಸ್ ಮಾಡ್ಕ್ಯಾರಿಂದ ಅರ್ಧ ಇಡಬಾರ್ದು, ಕೆಡ್ತಾರೆ. ಹೈನುಗಾರಿಕೆ ರೈತರಿಂದ ಹೋಟೆಲ್ ಮಾಲೀಕರು ಮತ್ತು ಮೊಸರು ವ್ಯಾಪಾರ ಮಾಡುವವರು ಸಗಟು ಖರೀದಿ ಮಾಡಿ ಚಿಲ್ಲರೆಯಾಗಿ ಮಾರಾಟ ಮಾಡುತ್ತಾರೆ. ಜೊತೆಗೆ ನಿಡಗುಂದಿ ತಾಲೂಕಿನ ಚಿಮ್ಮಲಗಿ ಮತ್ತು ಕೊಲ್ಹಾರ ತಾಲೂಕಿನ ಕೋಳೂರು ಗ್ರಾಮಗಳ ಕುಂಬಾರರು ಕೆರೆ ಮತ್ತು ಸಮೀಪದ ಕೃಷ್ಣಾ ನದಿ ತಟದಲ್ಲಿ ದೊರೆಯುವ ಜೇಡಿ ಮಣ್ಣನ್ನು ತಂದು ಸಣ್ಣ ಸಣ್ಣ ಕುಡಿಕೆಗಳನ್ನ ತಯಾರಿಸಿ ಮೊಸರು ವ್ಯಾಪಾರಿಗಳಿಗೆ ಪೂರೈಸುತ್ತಾರೆ. ಸರಿಸುಮಾರು ಪ್ರತಿನಿತ್ಯ 10,000ಕ್ಕೂ ಅಧಿಕ ಮಡಿಕೆಗಳನ್ನು ಮೊಸರು ತಯಾರಿಕೆಗೆ ರೈತರು ಖರೀದಿಸುತ್ತಾರೆ. ಇಲ್ಲಿ ಕುಂಬಾರರು ತಯಾರಿಸುವ ಮಡಿಕೆಗಳಿಗೂ ಸಹ ಭಾರಿ ಬೇಡಿಕೆ ಇದೆ. ಪೌಡರ್ ಏನೇ ಮಿಕ್ಸ್ ಮಾಡಂಗಿಲ್ಲ ರೈತರಲ್ಲಿ. ಬರೀ ಮೊಸರು ಅಟ್ಟಾರಿ ಚಲೋ ಮೊಸರು, ಹುಳಿ ಇರೋದು ಒಟ್ಟಾರೆ ಬೇಕಾ. ಯಾರು ಬೇಕಾ ಪ್ರತಿಯೊಬ್ಬರು ಒಂದೊಂದು ಮನುಷ್ಯ ಗಡಿ ತಿಂತಾನ್ರಿ ಇಲ್ಲಿ ಕೋಲಾರನಾಗ ಬಂದು. ವಿಶಿಷ್ಟ ಮೊಸರಿನ ವ್ಯಾಪಾರದ ಬಗ್ಗೆ ಗಡಿಗೆ ಮೊಸರು ತಯಾರಕರು ಹೀಗೆ ಹೇಳುತ್ತಾರೆ. ಎಲ್ಲ ರೈತರ ಮನ್ಯಾಗ್ರಿ 4-5 ಎಮ್ಮೆ ಅದಾವ್ರಿ, ಆಕಳ ಅದಾವ್ರಿ, ಆಡ್ ಅದಾವ್ರಿ, ಎಲ್ಲಾನು ಐತ್ರಿ. ಅಂದ್ರ 35 ದನ ಅದಾವ್ರಿ. ನಮ್ಮ ಎಲ್ಲ ಮನೆಯೊಳಗ ಮೊಸರು, ಹಾಲು, ಬೆಣ್ಣೆ ಇಂಥವೆಲ್ಲ ಮನೆಯೊಳಗ ತಯಾರು ಮಾಡ್ಕೋತೇವ್ರಿ. ನಾವು ಮೊಸರು ಅದು ಮಾರ್ತೇವ್ರಿ. ಹೀಗಾಗಿಯೇ ಮೊಸರು ತಯಾರಿಕೆ ಈ ಭಾಗದಲ್ಲಿ ಒಂದು ಉದ್ಯಮವಾಗಿ ಮಾರ್ಪಟ್ಟಿದೆ. ಹೈನುಗಾರಿಕೆಯ ಜೊತೆಗೆ ಹೊಸ ಮಣ್ಣಿನ ಕುಡಿಕೆ ತಯಾರಿಸುವ ಕುಂಬಾರರ ಕುಟುಂಬಗಳಿಗೂ ಜೀವನೋಪಾಯ ಒದಗಿಸಿದೆ. ಬ್ರಿಡ್ಜ್ನ ಐತ್ರಿ ಕೋಲಾರನ್ಯಾಗ. ಆ ಬ್ರಿಡ್ಜ್ ದಾಟಿ ಬರ್ಬೇಕಾದ್ರೆ ಕೋಲಾರ ತಿಂದ ಬಿಜಾಪುರ ಹೋಗ್ತಾರೆ ಮಂದಿ. ಬಿಜಾಪುರನ್ಯಾಗ ಬರೋದಾದ್ರೆ ಕೋಲಾರ ತಿಂದ ಮೊಸರು ತಿಂದ ಈ ಕಡೆ ಹೋಗ್ತಾರೆ ಮುಂದೆ.
ಈಗ ಹುಬ್ಳಿ ಆಯ್ತು, ಧಾರವಾಡ ಆಯ್ತು, ಬೆಳಗಾವಿ ಆಯ್ತು ರೀ, ಬಾಗಲಕೋಟದಾರ ಆಯ್ತು. ಈಗ 25 ರೂಪಾಯಿಗೊಂದು ಇದು ಬಟ್ಲ ಕೊಡ್ತಾರೆ. ನಾವು 2, 3, 5 ಹೋಯ್ತೀವಿ ನಾವು ಯಾವಾಗಲೂ. ಭಾರಿ ಚಲೋ ಇರ್ತದೆ ಮೊಸರು. ಇಲ್ಲಿ ತಿಂದ್ರೂ ಸಕ್ರೆ ಕೊಡ್ತಾರೆ, ಮಸ್ತ್ ಇರ್ತದೆ. ಮತ್ತು ಇದನ್ನು ತಿಂದ್ರೆ ಕಡಿಮೆ ಕೊಡ್ತಾರೆ. ಒಯ್ದ್ರೆ 5 ರೂಪಾಯಿ ಜಾಸ್ತಿ ಕೊಡ್ತಾರೆ. 5 ರೂಪಾಯಿ ಒಂದು ಬಟ್ಲು ಇಟ್ಟು ನಡೀತದೆ. ಏನು ಇದು ಫರಕ್ ಬೀಳಲ್ಲ. ರೈತರು ತಂದು ಕೊಡ್ತಾರೆ, ನಾವು ಮಾರ್ತೀವಿ. ಮುಂಜಾನೆ ತೊಗೊಂಡು ಸಾಯಂಕಾಲ ಎಲ್ಲ ಖಾಲಿ ಆಗ್ಬಿಡ್ತಾರೆ ಮೊಸರು. ಮತ್ತೆ ಏನೂ ಉಳಿದಿಲ್ಲ. ಮತ್ತೆ ಮುಂಜಾನೆ ಮತ್ತೆ ಫ್ರೆಶ್. ಕೆನೆ ಮೊಸರು ನೂರಾರು ಜನರಿಗೆ ಜೀವನೋಪಾಯ ಒದಗಿಸಿದೆ. ಕರುನಾಡ ಕೊಲ್ಹಾರದ ಈ ವಿಶಿಷ್ಟ ಗಟ್ಟಿ ಕೆನೆ ಮೊಸರು ಕೇವಲ ಬಿಜಾಪುರದಲ್ಲಷ್ಟೇ ಅಲ್ಲ, ಕರುನಾಡಿನಲ್ಲಿ ನಂತರ ದೇಶದಲ್ಲೇ ಖ್ಯಾತಿ ಪಡೆಯಲಿ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನು ನಿಯಂತ್ರಿಸಲು ಭದ್ರತಾ ಪಡೆಗಳು ಹಗಲು ರಾತ್ರಿ ಶ್ರಮಿಸುತ್ತಿದ್ದು ನಿರಂತರ ಕಾರ್ಯಾಚರಣೆಯಲ್ಲಿ ತೊಡಗಿವೆ. ಅವಂತಿಪುರದಲ್ಲಿ ನಿನ್ನೆ ಭಯೋತ್ಪಾದಕರಿಗಾಗಿ ನಡೆಸಿದ ಶೋಧ ಕಾರ್ಯಾಚರಣೆ ವೇಳೆ ನಡೆದ ಗುಂಡಿನ ದಾಳಿಯಲ್ಲಿ ಅಪರಿಚಿತ ಭಯೋತ್ಪಾದಕನೊಬ್ಬನ ಹತ್ಯೆಯಾಗಿದೆ. ಮತ್ತಷ್ಟು ಭಯೋತ್ಪಾದಕರಿಗಾಗಿ ಶೋಧ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಕಾಶ್ಮೀರದ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಇಸ್ರೇಲ್ನ ಐಲಾಟ್ನಲ್ಲಿ ನಡೆದ ಭುವನ ಸುಂದರಿ ಸ್ಪರ್ಧೆಯಲ್ಲಿ ಭಾರತದ ಹರ್ನಾಜ್ ಸಂಧು ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಚಂಡೀಗಢದ 21 ವರ್ಷ ವಯಸ್ಸಿನ ಹರ್ನಾಜ್ ದಕ್ಷಿಣ ಆಫ್ರಿಕಾ ಮತ್ತು ಪರಾಗ್ವೇಯ ಸ್ಪರ್ಧಿಗಳನ್ನು ಹಿಂದಿಕ್ಕಿ ಪ್ರಥಮ ಸ್ಥಾನವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಲಾರಾ ದತ್ತಾ ಅವರು ಭುವನ ಸುಂದರಿ ಕಿರೀಟ ಧರಿಸಿದ 2 ದಶಕಗಳ ನಂತರ ಭಾರತದ ಹರ್ನಾಜ್ ಸಂಧು ಅವರಿಗೆ ಈ ಪ್ರಶಸ್ತಿ ದೊರಕಿದೆ. ಈ ಹಿಂದೆ ಭಾರತದ ಸುಷ್ಮಿತಾ ಸೇನ್ 1994ರಲ್ಲಿ ಭುವನ ಸುಂದರಿ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಶಿ ವಿಶ್ವನಾಥ ಧಾಮದ ಮೊದಲ ಹಂತ ಲೋಕಾರ್ಪಣೆ, ಸ್ವಾವಲಂಬಿ ಭಾರತ ನಿರ್ಮಿಸಲು ನಿರಂತರ ಪ್ರಯತ್ನ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ ಆರಂಭ, ಉಭಯ ಸದನಗಳಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪ. ಪುರಾತನ ಸ್ಮಾರಕ ಕಟ್ಟಡಗಳ ರಕ್ಷಣೆಗೆ ಸರ್ಕಾರ ಬದ್ಧ, ಪುನರುಜ್ಜೀವನ ಕಾಮಗಾರಿಗಳಿಗೆ ಹಣದ ಕೊರತೆ ಇಲ್ಲ, ಕೋಟಾ ಶ್ರೀನಿವಾಸ ಪೂಜಾರಿ. ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿನ ಖಾಲಿ ಹುದ್ದೆ ರದ್ದತಿ ಇಲ್ಲ, ಭರ್ತಿಗೆ ಕಾದಿರುವ 41,000ಕ್ಕೂ ಹೆಚ್ಚು ಹುದ್ದೆ, ಸಚಿವ ಡಾ. ಭಗವತ್ಕರ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿ ಇರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.